ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮನ ಭವ್ಯ ಮಂದಿರ ಲೋಕಾರ್ಪಣೆಯಾಗಿದೆ. ಪ್ರಭು ಶ್ರೀರಾಮಚಂದ್ರನ ಬಾಲ ರೂಪದಲ್ಲಿ ಇವತ್ತು ಪ್ರಭು ಶ್ರೀರಾಮಚಂದ್ರ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರುವಂಥದ್ದು. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರ ಮೂಲಕವಾಗಿ ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಎಲ್ಲವೂ ಕೂಡ ಮುಗಿದ ನಂತರ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಭಾಳಷ್ಟು ಸಂದೇಶಗಳನ್ನು ರವಾನಿಸುವಂತಹ ಪ್ರಯತ್ನವನ್ನು ಕೂಡ ಪ್ರಧಾನಿಯವರು ಮಾಡಿದ್ದಾರೆ. ಅದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸನ್ನು ನೋಡೋಣ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಲೋಕಾರ್ಪಣೆ. ರಾಮ ಭಕ್ತರ ನಡುವೆ ಮೇಳೈಸಿತು ಜೈ ಶ್ರೀರಾಮ್ ಘೋಷಣೆ. 500 ವರ್ಷಗಳ ಹೋರಾಟ ಬಲಿದಾನಕ್ಕೆ ಕಡೆಗೂ ಮುಕ್ತಿ. ಸುಭದ್ರ ವಿಕಸಿತ ಭಾರತಕ್ಕಾಗಿ ಸಂಕಲ್ಪ ಮಾಡೋಣ. ಶ್ರೀರಾಮ ಬೆಂಕಿ ಅಲ್ಲ, ಶ್ರೀರಾಮ ಜ್ಞಾನದ ಜ್ಯೋತಿ. ಮರ್ಯಾದಾ ಪುರುಷೋತ್ತಮನ ಗುಣಗಾನ ಮಾಡಿದ ಪ್ರಧಾನಿ ಮೋದಿ. ರಾಮನ ಹಬ್ಬ ಕಣ್ತುಂಬಿಕೊಂಡ ಗಣ್ಯರು, ಸೆಲೆಬ್ರಿಟಿಗಳು. ಸಾಧು ಸಂತರ ಸಂಗಮಕ್ಕೆ ಮೋದಿ ಅಭಿನಂದನೆ. ಮಂದಿರ ಕಟ್ಟಿದ ಕಾರ್ಮಿಕರಿಗೆ ಹೂಮಳೆ. ಪ್ರಾಣ ಪ್ರತಿಷ್ಠಾಪನೆ ಬಳಿಕ ದೇಗುಲಕ್ಕೆ ದೀಪಾಲಂಕಾರ. ಸರಯೂ ತೀರದಲ್ಲಿ ಸಂಧ್ಯಾ ಆರತಿ. ದೇಶದ ತುಂಬೆಲ್ಲ ಮನೆ ಮನಗಳಲ್ಲೂ ಬೆಳಗಿದೆ ರಾಮಜ್ಯೋತಿ. ಮಂದಿರ ಉದ್ಘಾಟನೆಗೆ ಪರ್ಯಾಯವಾಗಿ ಇಂಡಿಯಾ ಕೂಟದ ಯಾತ್ರೆ. ಮಮತಾ ಸೌಹಾರ್ದ ನಡಿಗೆ. ಕೇಜ್ರಿವಾಲ್ ಶೋಭಾಯಾತ್ರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಮನ ಗುಣಗಾನ.